ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದ್ ರೀತಿ ಉರಿಯುವ ಮನೆಯಾಗಿದೆ. ಎಲ್ಲ ಕಡೆ ಗಲಭೆಗಳು, ರೇಪ್, ಕಳ್ತನ, ದರೋಡೆ, ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ. ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ, ಲಂಚ ಹೊಡೆಯೋದ್ರಲ್ಲಿ, ಅಕ್ರಮ ಮಾಡೋದ್ರಲ್ಲಿ, ನಿಗಮಗಳಲ್ಲಿ ಲೂಟಿ ಮಾಡೋದ್ರಲ್ಲಿ, ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಮುಳುಗೋಗಿದೆ. ಇವ್ರಿಗೆ ಜನ ವೋಟ್ ಹಾಕಿ ನಮ್ಮನ್ನ ಯಾಕೆ ಗೆಲ್ಲಿಸಿದ್ರು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಜನರನ್ನ ಮರೆತಂತ ಸರ್ಕಾರ ಇದು. ಜನರಿಗೆ ಕವಡೆ ಕಾಸು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಯಾರಿಂದ ಎಲೆಕ್ಟ್ ಆದ್ರೂ ಅವ್ರಿಗೆ ಒಂದ್ ರೀತಿ ಅಪಮಾನ. ಈ ಪರಿಸ್ಥಿತಿ ಇವತ್ತಿದೆ. ನಾವಿವತ್ತು ಬಳ್ಳಾರಿಗೆ ಬಂದಿರೋವಂಥದ್ದು ಶಾಸಕರ ಕೊಲ್ಲುವಂತ ಪ್ರಯತ್ನ, ಇದೆಲ್ಲ ಪೂರ್ವ ನಿಯೋಜಿತ. ಯಾಕಂದ್ರೆ ಕಾರ್ಯಕ್ರಮ ನಡೀತಾ ಇರೋದಕ್ಕೂ ಇಲ್ಲಿಗೂ ಅರ್ಧ ಕಿಲೋಮೀಟರ್ ದೂರ ಇದೆ. ಇಲ್ಲಿ ಬಂದು ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು? ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಬೇಕು, ಜನಾರ್ದನ್ ರೆಡ್ಡಿಯನ್ನ ಕೊಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಘಟನೆ ಆಗಿದೆ ಮೊನ್ನೆ. ಇದು ಕರ್ನಾಟಕದ ಜನರಿಗೆ ತಿಳಿಸಬೇಕಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ.